या अच्छा से जाइए। और किसे लगा हम लोग का, हमें अच्छा लगा। ओ अच्छा लगा। अच्छा हाँ लगा। बहुत अच्छा लगा। ओ, हाँ आप आदमी बहुत अच्छा आदमी है, आप लोग इधर का आदमी। हाँ फिर से आइए। हाँ फिर से आ रहा हूँ, आएंगे। मेरा दोस्ती मेरा फैमिली को बोलता हूँ। आइए। हाँ हाँ ಇದರ ಅದು ಇದು ತವಾಂಗ್ ನ ಕೆಸ್ಕರ್ ಹೋಮ್ ಸ್ಟೇ ಅಂತ ಬಹಳ ಚೆನ್ನಾಗಿ आपका पास बोलो। ಯಾ, ಬಹಳ ಚೆನ್ನಾಗಿ ನಮಗೆ ಒಳ್ಳೆ ಆತಿಥ್ಯವನ್ನ ಮಾಡಿದ್ದಾರೆ. ಇಲ್ಲಿ ಇಷ್ಟು ಚಳಿಯಲ್ಲಿ ಕೂಡ, ಕೊರಿಯೋ ಚಳಿಯಲ್ಲಿ -ಡಿಗ್ರಿಯಲ್ಲಿ ನಮಗೆ ಸಮಯಕ್ಕೆ ಸರಿಯಾಗಿ ಈ ಅಡಿಗೆಗಳನ್ನ ಮಾಡಿ ಮನೆ ಊಟವನ್ನು ನಮಗೆ ಉಪಚರಿಸಿದ್ದಾರೆ. ಮತ್ತೆ ಎಲ್ಲಾ ವಿಷಯದಲ್ಲೂ ಬರೋರಿದ್ರೆ ಧೈರ್ಯವಾಗಿ ಬಂದು ಇಲ್ಲಿ ಇರ್ಬೋದು, ಉಳ್ಕೊಳ್ಬಹುದು. ಒಂದ್ ಸ್ವಲ್ಪ ದೂರ ಅಲ್ಲಿ ರೋಡ್ ಬಂದು ಸ್ವಲ್ಪ ರೋಡ್ ಸರಿ ಇಲ್ಲ ಅನ್ನೋದು ಒಂದು ಬಿಟ್ರೆ ಇನ್ನು ಉಳಿದಿದ್ದೆಲ್ಲ ತುಂಬಾ ಚೆನ್ನಾಗಿ ವೆರಿ ಫ್ರೆಂಡ್ಲಿ ಆಗಿರ್ತಾರೆ. ತುಂಬಾ ಹ್ಯಾಪಿ ಆಗಿರುತ್ತೆ ನಮ್ಗೆ ಇಲ್ಲಿರೋದು. ನಾವೊಂದ್ 4 ದಿನ ಇಲ್ಲಿದ್ವಿ, ತುಂಬಾ ಖುಷಿಯಾಗಿ ಹೋಗ್ತಾ ಇದೀವಿ. ಇವತ್ತು ಕೂಡ ನೋಡಿ ಫುಲ್ -1 ಡಿಗ್ರಿ ಅಥವಾ ಎಲ್ಲ ಮುಚ್ಕೊಂಡಿದೆ. ಈ ತರ ಆಗಿದೆ. ತುಂಬಾ ಖುಷಿಯಾಗಿದೆ. ಇವ್ರಿಗೆ ನಮಗೆ ಫ್ರೆಂಡ್ಲಿ क्या बोले। ನಮಗೆ ನಮಗೆ ಇವ್ರ ಕಡೆಯಿಂದ ಬಹಳ ಧನ್ಯವಾದಗಳು. अच्छा उपचार दिया है। अच्छा खाना सब टाइम से खाना सब दे के हमको उपचार किया है। अच्छा ऐसे बहुत खुशी से हम जा रहे हैं। हमको इधर अच्छा खाना मिला, अच्छा रूम मिला, अच्छा फैसिलिटी मिला, आपका स्माइल फेसिंग मिला, स्माइलिंग फेस मिला। बहुत खुशी इधर से निकल रहा हूँ। आपका नाम माँ? मेरा नाम प्रतिमा। कत्तिमा। कत्तिमा। वेणुगोपाल। गोपाल। वेणुगोपाल। गोपाल। वेणुगोपाल। मैं दीपा हाँ। हूँ। दीपा। दीपा मेरी बेटी है, वो मोहिनी। आपका बेटी है। हाँ। वाह, हम तो आपको बहन नहीं क्या सोचते। अब दोनों तो ना हम लोग कर्नाटक का बेंगलुरु से आया हूँ। कर्नाटक। 4000 किलोमीटर। 4000 किलोमीटर से गाड़ी चला के आया हूँ। वाह, ऐसे हाँ उधर से ही गाड़ी चला के आए हैं। ऐसे आने सका ना आप तो। हाँ? इतना दूर नहीं ना। हाँ इतना दूर। कर्नाटक। ओके माँ जी, धन्यवाद। बहुत बहुत धन्यवाद। ಗುಡ್ ಮಾರ್ನಿಂಗ್, ಕಾಲೈ ವಣಕಂ, ಶುಭೋದಯಲು, ನಮಸ್ಕಾರ. ಇವತ್ತು ದಿನಾಂಕ 24 ಡಿಸೆಂಬರ್ 2025. ಅರುಣಾಚಲ್ ಪ್ರದೇಶನ ಪ್ರವಾಸಿ ತಾಣಗಳನ್ನ ಮುಗಿಸಿ ತವಾಂಗ್ನಿಂದ ಇವತ್ತು ಬಿಟ್ಟಿದ್ದೀವಿ. ತವಾಂಗ್ನಿಂದ ಬೆಳಗ್ಗೆ 6:30-7 ಗಂಟೆ ಅಷ್ಟು ಸಮಯ ಆಗಿದೆ. 0 ವಿಸಿಬಿಲಿಟಿ ಆಗಿದೆ, ಏನು ಕಾಣಿಸ್ತಾ ಇಲ್ಲ. ಫುಲ್ -4-5 ಡಿಗ್ರಿ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಈಗ ನಮ್ಮ ತವಾಂಗ್ನ ನಾವೇನಿದ್ವಿ ಹೋಮ್ ಸ್ಟೇ, ಕೆಸ್ಕಾರ್ ತವಾಂಗ್ ಹೋಮ್ ಸ್ಟೇ ಅವರ ಈ ತವಾಂಗ್ ಸಂಸ್ಕೃತಿಯ ಒಂದು ಗೌರವದೊಂದಿಗೆ ಅವರ ಬೀಳ್ಕೊಡುಗೆ ಆಗಿದೆ. ಅವರ ಸಂಸ್ಕೃತಿ ಏನಂತ ಹೇಳಿದ್ರೆ, ಅವರ ಹೋಮ್ ಸ್ಟೇಗೆ ಬಂದ ಅತಿಥಿಗಳಿಗೆ ಹೋಗ್ಬೇಕಾದ್ರೆ ಅವರ ಸಂಸ್ಕೃತಿಯಲ್ಲಿ ಗೌರವವನ್ನು ಸೂಚಿಸೋದು ಮತ್ತೆ ಆತಿಥ್ಯವನ್ನ ನೀಡಿ ಸಂತಸದಿಂದ ಬೀಳ್ಕೊಡುಗೆ ಮಾಡುವುದು ಅವರ ಆತಿಥ್ಯ, ಅವರ ಒಂದು ಅಭ್ಯಾಸ. ಸೊ ಹಾಗಾಗಿ ಅವರ ಒಂದು ಆಶೀರ್ವಾದದೊಂದಿಗೆ, ಖುಷಿಯೊಂದಿಗೆ, ಅವರ ಬೀಳ್ಕೊಡುಗೆಯಿಂದ ನಾವು ಅಲ್ಲಿಂದ ಬಿಟ್ಟಿದ್ದೇವೆ. ಇವತ್ತು ದಿರಾಂಗ್ ಕಡೆಗೆ ಹೋಗ್ತಾ ಇದೀವಿ. 0 ವಿಸಿಬಿಲಿಟಿ ಇರೋದ್ರಿಂದ ನಾವು ಹೋಗೋದು 2ರಷ್ಟು ಸಮಯ ಆಗ್ಬೋದು. ನಾವೇನ್ ಅನ್ಕೊಂಡಿದೀವಿ ಅದರ 2ರಷ್ಟು ಸಮಯ ಆಗ್ಬೋದು ಅಂತ ಊಹೆ ಇದೆ. ಮತ್ತೆ ಇದೆಲ್ಲಾನು ಎಲ್ಲ ಗಾರ್ಡ್ ಸೆಷನ್, ಸ್ಟ್ರೈಟ್ ರೋಡ್ ಏನಿರಲ್ಲ, ಎಲ್ಲ ಯು ಪಿನ್, ಏರ್ ಪಿನ್, ಬೆಂಡ್ಸ್ ಗಳಿರುತ್ತೆ. ಆಪೋಸಿಟ್ ವೆಹಿಕಲ್ ಬಂದ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಗಾಡಿಯಲ್ಲೂ ನಿಲ್ಸೋ ಹಾಗಿಲ್ಲ, ನಿಲ್ಸಿದ್ರೆ ಗಾಡಿ ಇರೋದು ಕಾಣಲ್ಲ. ನೋಡಿ ಇಲ್ಲೊಂದು ಯು ಪಿನ್ ಇದೆ, ಯು ಪಿನ್ ಇರೋದು ಕಾಣಿಸ್ತಿಲ್ಲ. ನೋಡಿ ಆ ಕಡೆಯಿಂದ ಯಾವ ಕಡೆ ಏನ್ ವೆಹಿಕಲ್ ಬರುತ್ತೆ ಒಂದು ಗೊತ್ತಾಗಲ್ಲ.
ತವಾಂಗ್ನ ಎಲ್ಲ ಪ್ರವಾಸಿ ಕ್ಷೇತ್ರಗಳು ಆಲ್ಮೋಸ್ಟ್ ಆಲ್ ಪ್ಲೇಸಸ್ ಅಷ್ಟು ನಾವು ಕವರ್ ಮಾಡಿದೀವಿ ಅಂತ ಅನ್ಕೊಂಡಿದೀವಿ, ಅಥವಾ ಒಂದೆರಡು ಬಿಟ್ಟಿರ್ಬೋದು ಗೊತ್ತಿಲ್ಲ. ಮತ್ತೆ ಅಕ್ಕಪಕ್ಕದ ಕೆಲವು ಜಾಗಗಳನ್ನ ಕೂಡ ನೋಡ್ಕೊಂಡ್ ಬಂದಿದೀವಿ. ತುಂಬಾ ತುಂಬಾ ಚೆನ್ನಾಗಿತ್ತು. ಎಲ್ಲ ಮಿಲಿಟರಿ ವೆಹಿಕಲ್ಸ್. ಸೊ ನಾವು ಸುಮಾರು ಸಾಕಷ್ಟು ಹಿಲ್ ಸ್ಟೇಷನ್, ಸಾಕಷ್ಟು ಗಡಿ ಪ್ರದೇಶಗಳ ಪ್ರವಾಸಗಳು ಮಾಡಿದೀವಿ. ಆದ್ರೆ ಅರುಣಾಚಲ್ ಪ್ರದೇಶನಲ್ಲಿ ಇದ್ದಷ್ಟು ಅಷ್ಟು ಮಿಲಿಟರಿ ವಾಹನಗಳು, ಅಷ್ಟು ಯೋಧರುಗಳನ್ನ ನಾವು ನೋಡಿಲ್ಲ. ಅಲ್ಲೆಲ್ಲ ಅಷ್ಟು ಇದಾರೆ ಬೇರೆ ಕಡೆನೂ, ಆದ್ರೆ ಇಷ್ಟು ನೋಡಿಲ್ಲ. ಎಲ್ಲಿ ನೋಡಿರೋ ಅವರೇ ಕಾಣಿಸ್ತಾರೆ ಇಲ್ಲಿ ಜಾಸ್ತಿ. ಅದ್ ಬಾರ್ಡರ್ ದೊಡ್ಡದು ಅಂತ ಅನ್ಕೊಂಡಿದ್ದೀನಿ ಮೋಸ್ಟ್ಲಿ. ಸೋತೆನು ನಿನ್ನ ಸೆರೆಯಾದೆನು, ಆಕಾಶದಿಂದ ಧರೆಗಿಳಿದರಂಬೆ, ಆಕಾಶದಿಂದ ಧರೆಗಿಳಿದರಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚೆಲುವಾದ ಗೊಂಬೆ, ಚಂದನದ ಗೊಂಬೆ, ಚಂದನದ ಗೊಂಬೆ. ವಂದನೆಗಳು ತವಾಂಗ್. ಈ ಆರ್ಚ್ ನೊಂದಿಗೆ ತವಾಂಗ್ ಸಿಟಿಯನ್ನ ಬಿಟ್ಟಿದೀವಿ. ನಾವು ದಿರಾಂಗ್ ಇಂದ ಬರ್ಬೇಕಾದ್ರೆ ಸೇಲಾ ರೋಡ್ ಮೇಲೆ ಬಂದಿದೀವಿ. ಈಗ ಸೇಲಾ ಟನಲ್ ಒಳಗಡೆ ಹೋಗೋಣ ಅಂತ. ಅದು ರೋಡ್ ಹೇಗಿದೆ ಗೊತ್ತಿಲ್ಲ ಇನ್ನು ಇಲ್ಲಿಂದ. ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ, ಈ ಭೂಮಿಗೆ ಬಂದ ನೋಡಿ, ನಮಗಾಗಿ ಆ ದೇವನೇ, ನಮಗಾಗಿ ಆ ದೇವನೇ. ಅದರ ரொம்ப ಜಾರಿ ಕೊಯ್ಲೆ ಕೊಯ್ಲೆ ஆலிப்பழம் கருத்து கிளி கூட நிவச்சி, ஆலிப்பழம் கருத்து கிளி கூட நிவச்சி, பூங்குருவி பூவாங்குருவி பொன்னால நாடி குருவி வழிவா, ஆலிப்பழம் கருத்து கிளி கூட நிவச்சி, ஆலிப்பழம் கருத்து கிளி கூட நிவச்சி, பூங்குருவி பூவாங்குருவி பொன்னால நாடி குருவி வழிவா.
ತುಂಬಾ ಸೂಡಾಯ್ತು ವണ്ടി ಇದೆ ಒಳ್ಳೆ ಜಂಗ್ ಫಾಲ್ಸ್ ತನಹಾಯಿ ತನಹಾಯಿ ಹಾಡಿದೆಯಲ್ಲ ತನಹಾಯಿ ಹೇಳಿ ಹೇಳ್ಕೊಟ್ಟಿರ್ತಕ್ಕಂಥ ತನ್ಹಾಯಿ 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 ಅದಕ್ಕೆಲ್ಲ ನಾನು ಸರಿಯಾಗಿ ಆ ಹಾಡು ಇಲ್ಲಿ ಶೂಟಿಂಗ್ ಮಾಡಿರೋದು. ತನ್ಹಾಯಿ 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 ಏನ ಹಾಯಿನ ಆ ಸಾಂಗ್ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ. வண்டி போதா என்ன கிட்டீங்களா இறங்கி பண்ணா இல்ல வண்டி ஆமா நல்லா தெரியுது தெரியுதுங்க ஒரு கார் வந்து தெரியல ஆமா வராதீங்க இதுல மேல வண்டி இங்க டோட் இருக்குது அங்க ரைட்ல பல்லா இது ஹைட்ரா இதுக்கு போறது வழி இது கரக்குதா கிளா ಅಲ್ಲ ರೋಡ್ ಬಿದ್ದದ ಅಂಚಾ ಅವನ ಹುಟ್ಟ ಒಳಿ ಬಂದ್ಬಿಡ್ರಿ ಜಡೆ ಮಾಲ್ ಚೆನ್ನಾಗಿರುತ್ತೆ ಅಲ್ವಾ ಹಾ ಅವ್ರನ್ನ ಕೇಳ್ಬೇಕಾಯ್ತು ಏನು ಹೋಗ್ತಾನೆ ಸೀದಾ ಗೊತ್ತಿರತ್ತ ಗೊತ್ತಿದೆ ಹಂಗೆ ಕಲ್ಲು ಹಾ ಫಾಲ್ಸ್ ಬಂತು. ದಾರಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲದೆ ಬರ್ತಾ ಇದೀವಿ. ದೊಡ್ಡ ಫಾಲ್ಸ್ ಹಿಂಗಂದಿರುತ್ತೆ. ಚೆನ್ನಾಗಿದೆ ಚೆನ್ನಾಗಿದೆ. ಹಾ ಅಂತೂ ಇಂತೂ ಜಂಗ್ ಫಾಲ್ಸ್ ಅಂದ್ರೆ ಈ ಶಾರುಖ್ ಖಾನ್ ಮತ್ತೆ ಈ ಮಾಧುರಿ ದೀಕ್ಷಿತ್ ಆ ಒಂದು ಫಿಲಂ ನಲ್ಲಿ ಇಲ್ಲಿ ನೃತ್ಯ ಮಾಡಿರ್ತಾರಲ್ಲ ಈ ಫಾಲ್ಸ್ ಹತ್ರ, ಅಂತೂ ಇಂತೂ 13-14ನೇ ದಿನ ಕೊನೆಗೆ ನಮ್ಮ ಕರ್ನಾಟಕದ ಗಾಡಿ ಒಂದು ನಮ್ ಕಣ್ಣಿಗೆ ಕಾಣಿಸ್ಬಿಡ್ತು. KA50 MB 5486 ಗಾಡಿ ಸಿಕ್ತು. ಬಹಳ ಖುಷಿ ಆಯ್ತು. ನಾನ್ ನೋಡಿಲ್ಲ, ಪಾಪ ಅವ್ರು ನೋಡಿ ನನ್ಗೆ ಮಾತಾಡ್ಸೋದು ಕರ್ನಾಟಕ ಗಾಡಿ ಅಂತ. ನೋಡಿ ಇವ್ರ ಫ್ಯಾಮಿಲಿ ಬಂದಿರೋದು, ಯಲಹಂಕದಿಂದ ಬಂದಿದ್ದಾರೆ. ಹೇಗಿದೆ ಸರ್? ಸೂಪರ್ ಆಗಿದೆ. ನಮಗೆ ಭಾರಿ ಖುಷಿ ಆಗ್ಬಿಡ್ತು ನಿಮ್ಮನ್ನ ನೋಡಿ. ಯಾರೋ ಒಬ್ರು ಸಿಕ್ಬಿಟ್ರಲ್ಲ ಇಷ್ಟ ದಿನ. ನಮ್ಗೆ ಒಂದು 4000 ಕಿಲೋಮೀಟರ್ ಇಂದ ಬೆಂಗಳೂರಿಂದ ಬಂದು ನೀವು ಒಬ್ರೇ ಮೊದಲು ಸಿಕ್ಕಿರೋದು ನಮ್ಗೆ. ನೋಡಿ ನಮ್ದೇನಿಲ್ಲ, ಅವ್ರದ್ದು ಸ್ವಲ್ಪ ಕೇಳಿ ಏನಂತ ಹೇಳ್ತಾರೆ, ಎಷ್ಟು ದಿನ ಅಂತ ಹೇಳ್ತಾರೆ. ಇವ್ರದ್ದು ಕೇಳಿ ಸರ್. ನೀವು ಯಾವಾಗ ಸರ್ ಬೆಂಗಳೂರು ಬಿಟ್ಟಿದ್ದು?
ಅದೇ 20ನೇ ತಾರೀಕು ನವೆಂಬರ್. ನವೆಂಬರ್ 20ನೇ ತಾರೀಕು ಬೆಂಗಳೂರು ಬಿಟ್ಟು ನಂತರ ಬೆಂಗಳೂರು ಸೇರೋದು 1ನೇ ತಾರೀಕು ನಾವು 30ಕ್ಕೆ ನಾಗಾಲ್ಯಾಂಡ್ ಸೇರಿದ್ವಿ. ಓಕೆ ಅಲ್ಲಿ ಆನ್ಬಿಲ್ ಫೆಸ್ಟಿವಲ್ ಡಿಸೆಂಬರ್ 1ರಿಂದ ಡಿಸೆಂಬರ್ 10. ಓಕೆ 10 days. So ಹಾಗಾಗಿ ನಾವು 1ನೇ ತಾರೀಕಿಂದ ಕೊನೆವರೆಗೂ ಮುಗಿಸ್ಬಿಡೋಣ, ಒಂದೇ ಸಲ 10 ದಿನ ನೋಡ್ಬಿಡೋಣ ಅಂತ. ಓಕೆ 10 ದಿನ ನೋಡಿ ಅಲ್ಲೇ ಇದ್ವಿ, ಟೆಂಟ್ ಎಲ್ಲ ತಗೊಂಡ್ಬಂದಿದ್ವಿ. ಓಕೆ ಅಲ್ಲೊಂದು ಕ್ಯಾಂಪ್ ಸೈಟ್ ಅಲ್ಲಿ ಸ್ಪೇಸ್ ಹಾಕೊಂಡು ಆಮೇಲೆ ಮತ್ತೆ ಇಂಫಾಲ್ಗೆ ಹೋಗಿದ್ವಿ. ಓಕೆ ಇಂಪಾಲ್. ಓಕೆ ಇಂಫಾಲ್ಗೆ ಹೋಗಿ ಅಲ್ಲಿ ಲೋಕ್ತಾಕ್ ಲೇಕ್ ವರ್ಗೂ ಹೋದ್ವಿ. ಆಮೇಲೆ ಅದರಿಂದ ಆಚೆ ಹೋಗ್ಬೇಡಿ, ಅವಾಗ 2 ಹಿಂದಿನ ದಿನ ಅಲ್ಲಿ ಬಾಂಬ್ ಬ್ಲಾಸ್ಟ್ ಎಲ್ಲ ಆಗಿತ್ತು. ಓ So, ಸ್ವಲ್ಪ ಎಲ್ಲಿ ಒಂದ್ 500 ಮೀಟರ್ಗೂ ಒಬ್ಬೊಬ್ರು ಆರ್ಮಿಗಳಿದ್ರು. ಓಕೆ ಸೊ ಮುಂದೆ ಹೋಗ್ಬೇಡಿ, ಸಾಕು ಇಷ್ಟೇ, ವಾಪಸ್ ಹೋಗಿ ಅಂತ. ಓಕೆ ಹಾಗಾಗಿ ಅಲ್ಲಿಂದ ವಾಪಸ್ ಬಂದು ಅದೇ ಮಾನ್ ವಿಲೇಜ್ ಹೋಗಿದ್ವಿ. ಓಕೆ ಅದು ಸೂಪರ್ ಆಗಿದೆ. ಅದು ಅದೇ ಕೊನಾರ್ಕ್ ಟ್ರೈಬ್ ಅಂತ ಹೌದು ಜಾಗ. ಅಲ್ಲಿಂದ ಅದೇ ಅಸ್ಸಾಮಿಗೆ ಬಂದು ಮಜುಲಿ, ಕಾಜಿರಂಗ ನೋಡ್ಕೊಂಡು ಅದೇ ಇವಾಗ ತವಾಂಗ್ ಬಂದಿದ್ದೀರಾ? ಶಿಲಾಂಗ್ ಇದೆ. ಶಿಲಾಂಗ್ ಇಂದ ಹಂಗೆ ಡಾರ್ಜಿಲಿಂಗ್ ಹೋಗಿ ಓಕೆ ಆಮೇಲೆ ಒರಿಸ್ಸಾಲ ಒಂದ್ 2-3 ದಿನ ಇದ್ದು ಓಕೆ ಮರಳಿ ನಮ್ಮ ನಾಡಿಗೆ. ಓಕೆ ಅಂತೂ ಬೆಂಗಳೂರಿಂದ ಕರ್ನಾಟಕ, ಆಂಧ್ರ ಪ್ರದೇಶ, ಒರಿಸ್ಸಾ, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಅಸ್ಸಾಂ, ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ್, ಇಷ್ಟು ಸ್ಟೇಟ್ ಎನ್ಸ್ಕೊಳ್ಳಿ. ಎಷ್ಟು ಸ್ಟೇಟ್ ಅಂತ? ಹಂಗೆ ಮೇಘಾಲಯನೂ ಕವರ್. ಮೇಘಾಲಯ ಕರೆಕ್ಟ್. ಕೊನೆಯಲ್ಲಿ ಮೇಘಾಲಯ ಕವರ್ ಮಾಡಿ ಕೊನೆಗೆ ಬೆಂಗಳೂರು ಹೋಗೋದು ಅಂತ ಇದೆ. ಮತ್ತೆ ಇವ್ರದ್ದು ರಿಟರ್ನ್ ಬೆಂಗಳೂರು ಸೇರುವಂತ ಡೇಟ್ ಯಾವ್ದು ಕೇಳಿ ಅವ್ರ ಬಾಯಿಂದ? ಜನವರಿ 10ನೇ ತಾರೀಕು. ಅದು ಶನಿವಾರನೇ ಹೋಗ್ಬೇಡ, ಭಾನುವಾರ ರೆಸ್ಟ್ ಮಾಡ, ಶನಿವಾರ ಹೋಗಕ್ ಪ್ಲಾನ್ ಮಾಡಿದೀವಿ. ಜನವರಿ 10. ನೋಡಿ, ನಾವ್ ಅನ್ಕೊಂಡ್ವಿ 25 ದಿನದ ಪ್ರವಾಸವೇ ದೊಡ್ಡ ವಿಷಯ ಅಂತ. ಆಮೇಲೆ ಗೊತ್ತಾಯ್ತು, ನಾನು 13 ದಿನ 14ನೇ ದಿನ ಇವತ್ತುವರೆಗೂ ಕಾಯ್ತಾ ಇದ್ದು ಒಂದು ಒಳ್ಳೆ ಸಿಹಿ ಸುದ್ದಿ ಸಿಕ್ಬಿಡ್ತು. ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನಮಗೊಂದು ಉತ್ತೇಜನ. ಇವರು ಒಂದು ನವೆಂಬರ್ 28 ನಿಮ್ದು? ನವೆಂಬರ್ 20ಕ್ಕೆ ಬಿಟ್ಟು ಡಿಸೆಂಬರ್ 31, 10, 41, 10 ಸರಿ ಸುಮಾರು ಒಂದು 50 ದಿನದ ಪ್ರವಾಸ ಇವ್ರದ್ದು. ಅಂದ್ರೆ ನಮಗಿನ ಡಬಲ್. ಅಂದ್ರೆ ನಾವು ಇನ್ಮೇಲೆ ಪ್ಲಾನ್ ಮಾಡ್ಬೇಕಾದ್ರೆ 51 ದಿನ ಮಾಡ್ಬೇಕು ಅಂತ. ಕನ್ನಡದವ್ರೆ ಎಲ್ಲ ಬೈಕಲ್ಲಿ ಬಂದಿದ್ದಾರೆ, ಎಲ್ಲ ಬಾಯ್ಸ್ ಬೈಕಲ್ಲಿ ಬಂದಿದ್ದಾರೆ. ಅವರು 3 ತಿಂಗಳು. ಓಕೆ ಇದೆಲ್ಲ ಒಂಥರ ಟೈಮ್, ಇದು ಯೋಗ ಇರ್ಬೇಕು, ಮತ್ತೆ ಮನಸ್ಸು ಮಾಡ್ಬೇಕು, ಎಲ್ಲವೂ ಕೂಡಿ ಬರ್ಬೇಕು. ಸೊ ಎಲ್ಲರಿಗೂ ಸಿಗುತ್ತೆ ಅಂತ ಗೊತ್ತಿಲ್ಲ, ಆದ್ರೂ ಎಲ್ಲರೂ ಪ್ರಯತ್ನ ಪಡಿ, ಸಿಗ್ಬೋದು. ಭಗವಂತನ ಆಶೀರ್ವಾದ. ಮತ್ತೆ ನಮಗ್ ಆರೋಗ್ಯ ಚೆನ್ನಾಗಿದ್ದಾಗ ಇಂಥದೆಲ್ಲ ಮಾಡಿದ್ರೆ ನಾವು ಅದೊಂದೇ ನಮ್ ಜೊತೆ ತಗೊಂಡೋಗೋದು. ಓಕೆ ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ತಮ್ಮ ಹೆಸರೇನ್ ಹೇಳಿದ್ರಿ? ಕಾರ್ತಿಕ್. ಬಹಳ ಖುಷಿ ಆಯ್ತು. ನಾನು ವೇಣುಗೋಪಾಲ್ ಅಂತ. ನಾವು ಯಲಚೇನಹಳ್ಳಿಯಿಂದ ಬಂದಿದೀವಿ, ನೀವು ಯಲಹಂಕದಿಂದ ಬಂದಿದ್ದೀರಾ. ಓಕೆ ಥ್ಯಾಂಕ್ ಯು. ನಾವು ಸೌತ್ ಬೆಂಗಳೂರು, ನೀವು ನಾರ್ತ್ ಬೆಂಗಳೂರು. ಥ್ಯಾಂಕ್ ಯು. ರೈಟ್. ಸುಮಾರು 1000 ಅಡಿಗಳ ಮೇಲಿಂದ ನೀರ್ ಬರ್ತಿದೆ ಅಂತ ಅನ್ಸುತ್ತೆ. ಸ್ವಲ್ಪ ನೀರ್ ಕಡಿಮೆ ಇದೆ ಈ ಟೈಮ್ ಅಲ್ಲಿ, ಬಟ್ ಆ ಸಿನಿಮಾದಲ್ಲಿ ತೋರಿಸ್ಬೇಕಾದ್ರೆ ನಿಮ್ಗೆ ಇನ್ನೂ ನೀರ್ ಜಾಸ್ತಿ ಇರುತ್ತೆ. ಅಂದ್ರೆ ಅವರು ಆ ಸೀಸನ್ ಹುಡುಕ್ತಾರೆ, ಯಾವ ಟೈಮಲ್ಲಿ ನೀರ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ಈ ಸಿನಿಮಾದಲ್ಲಿ ಅದಕ್ಕೆ ಅಂತಾನೆ ಒಬ್ರು ಈ ಸ್ಪಾಟ್ ಸರ್ಚಿಂಗ್, ಸಿನಿಮಾ ಶೂಟಿಂಗ್ ಸ್ಪಾಟ್ ಸರ್ಚಿಂಗ್ ಅಂತಾನೆ ಒಂದು ಟೀಮ್ ಇರುತ್ತೆ. ಆ ಟೀಮ್ನವರು ಹುಡುಕ್ತಾ ಇರ್ತಾರೆ. ಸುಮ್ನೆ ಯಾವ್ದೋ ಮಾಡಲ್ಲ ಅವರು. ಅದರಲ್ಲೂ ಇದ್ದಿದ್ರಲ್ಲೂ ಬಾಲಿವುಡ್ ಸಿನಿಮಾ ಅಲ್ವಾ, ಅಂದ್ರೆ ತುಂಬಾ ದುಬಾರಿ ಖರ್ಚು ಮಾಡುವಂತ ಒಂದು ಕಾಲದಲ್ಲಿ, ಅಂದ್ರೆ ಆ ಸಿನಿಮಾ ಬಂದ ಕಾಲದಲ್ಲಿ ದುಬಾರಿ ಖರ್ಚು ಮಾಡಿ ಸಿನಿಮಾನ ತೆಗಿತಿದ್ರು. ಸೊ ಹಾಗಾಗಿ ನೋಡಿ ಎಂತ ಬ್ಯೂಟಿಫುಲ್ ಸ್ಪಾಟ್ ನ ಅವರು ಸರ್ಚ್ ಮಾಡಿದ್ದಾರೆ. ಈ ನದಿ ಇಲ್ಲಿಂದ ಹರ್ಕೊಂಡ್ ಬರ್ತಿದೆ, ಸಾಂಗ್ ರಿವರ್ ನೋಡಿ. ಇಲ್ಲಿ ಫಾಲ್ಸ್, ಪಕ್ಕದಲ್ಲಿ ನದಿ, ಅದರ ಹಿಂದಿನ ಪರ್ವತ. ಇದ್ರ ಜೊತೆ ಒಂದಷ್ಟು ಸೆಟ್ಸ್ ಹಾಕೊಂಡಿರ್ತಾರೆ. ಹಾಕೊಂಡು ಇನ್ನೂ ಅದ್ಭುತವಾಗಿ ಕಾಣುವ ಹಾಗೆ ಸಿನಿಮಾದಲ್ಲಿ ತೋರಿಸಿರ್ತಾರೆ. ತುಂಬಾ ಚೆನ್ನಾಗಿದೆ.
ಸೈಡ್ ಎಡಗದವರ ಜಾಸ್ತಿ ಇದ್ದ ಕಡಿಮೆ ಸೇಲಾ ಟನಲ್ ಬಿಟ್ಟು ಎಕ್ಸಿಟ್ ಆದ್ವಿ, ಹೊರಗೆ ಬಂದ್ವಿ ಅಷ್ಟೇ, ಏನು ಕಾಣಿಸ್ತಿಲ್ಲ ನೋಡಿ. ಸ್ನೋಫಾಲ್ ಆಗ್ತಿದೆ, ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ನೋಡಿ, ಏನು ಕಾಣಿಸ್ತಿಲ್ಲ, 0 ವಿಸಿಬಿಲಿಟಿ ಇದೆ. ಹಾಗಾಗಿ ನಾವು ಸ್ಟಾಪ್ ಮಾಡ್ಬಿಟ್ಟಿದ್ವಿ ಗಾಡಿನ. ನೋಡಿ ಏನು ಕಾಣಿಸ್ತಿಲ್ಲ, ಸ್ನೋಫಾಲ್ ಆಗ್ತಾ ಇದೆ. ಗಾಡಿ ಹೋಗಕ್ಕಾಗಲ್ಲ, ಮೋಸ್ಟ್ಲಿ ಫುಲ್ ಕ್ಲೋಸ್ ಆಗಿದೆ, ಹೋಗಕ್ ಕಾಣಿಸ್ತಾ ಇಲ್ಲ, ಏನು ರೋಡೇ ಕಾಣಿಸ್ತಿಲ್ಲ. ನಾವು ಟನಲಿಂದ ಬಂದಿದ್ದೇ ಗೊತ್ತಾಗ್ತಿಲ್ಲ ಹೆಂಗ್ ಬಂದಿವಿ ಅಂತಾನೆ. ಎಲ್ಲರೂ ನಿಲ್ಸ್ತಾ ಇದಾರೆ, ಬಂದವರಲ್ಲ ಇಲ್ಲೇ. ಈ ಕಡೆ ಕೆಳಗಡೆ ಏನು ಕಾಣಿಸ್ತಿಲ್ಲ, 0 ವಿಸಿಬಿಲಿಟಿ ಆಗಿದೆ. ಹ್ಮ್ ಹ್ಮ್
ಅದು ಬ್ಲ್ಯಾಕ್ ಐಸ್ ಮಾಡಲಿಕ್ಕೆ ಅಂತೂ ತವಾಂಗಿಂದ ದಿರಾಂಗಕ್ಕೆ ಬರ್ತಾ ಸೇಲಾ ಪಾಸ್ ಹತ್ರ ಐಸು ಸ್ನೋಫಾಲ್ ಫುಲ್ ಜಾಸ್ತಿ ನೋಡಿ. ಗಾಡಿ ಜಾರ್ತಾ ಇದೆ ಇದು ಹೋಗ್ತಾ ಇಲ್ಲ. ಒಂದು ಮುಂದ್ಗಡೆ ಗಾಡಿ ಸ್ವಿಫ್ಟ್ ಹೋಗ್ತಾ ಇಲ್ಲ ಗಾಡಿ. ನಿಲ್ಲಿಸಬಾರ್ದು, ಬ್ರೇಕ್ ಹೊಡಿಬಾರ್ದು ಇಲ್ಲಿ. ಬ್ರೇಕ್ ಹೊಡಿದೇ ಹೋಗಬೇಕು. ಹೋಗಿ ನಮ್ಮ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ರು. பைசா கேட்டு நிற்கலாம். அந்த நம்ம நிற்கச்சாங்க அங்கே நிற்கலாம். அங்கே இருக்கோம் நிறைய ஆசனம் அங்கே சைடில் நிற்கச்சு ஃபோட்டோ பிடிக்கலாம். என்ன பண்ண நீ அது போன வருஷம் வந்து இந்த ஃபோட்டோ பள்ளி போன வருஷம் 2-3 வருஷம் முன்னே வந்து அது எண்ணம் இது வந்து இப்போ வந்து வண்டி ஆப்போசிட் வந்துச்சு ஒரு வண்டி ரிட்டர்ன் வரும்போது இன்னும் ஜாஸ்தி இருக்கும் வயசுங்க. போயிடலாம் அவ்வளோதான் ஜாஸ்தி எடி ஆனால் எடி அங்கே போகலாம். லைஃப் ஜாஸ்தி நம்ம வண்டியில் தான் உட்காந்து கஷ்டம். வண்டியில் தான் உட்காந்து எடுக்கவே இல்லை. வருதா நெட்ஒர்க்கு? ಅವ್ರಿಗೆ ಅದು ಮಿಲಿಟರಿ ವണ്ടി, ಅದು ಮಿಲಿಟರಿ ಗಾಡಿ ಒಂದು ಸ್ಟಕ್ ಆಗಿದೆ, ಹೋಗ್ತಾ ಇಲ್ಲ. ಏನೋ ಅಂತ ಗೊತ್ತಿಲ್ಲ. ಮುಂದೆ ಸ್ನೋಫಾಲ್ ಹೆವಿ ಆಗ್ತಾ ಇದೆ. ರೇಸ್ ಮಾಡ್ತಾ ಇದ್ದಾರೆ, ಗಾಡಿನೇ ಹೋಗ್ತಾ ಇಲ್ಲ. ஆமா நாம ரஷ்யாக்கு போனப்போ கொஞ்சம் ஜாஸ்தி இருந்துச்சு. எங்க அங்கிள் ஒன்னும் தெரிஞ்சுனே இல்லையாங்க. ರೂಮ್ ಟೆಂಪರೇಚರ್ ಅದು ಉள்ள ಕೋಲ್ಡ್ ಆಗುತ್ತೆ. நான் சொல்வதெல்லாம் உண்மை, உண்மையை தவிர வேறு எதுவும் சொல்கிறதில்லைன்னு சொல்கிறாங்க கோர்ட்டில். அந்த மாதிரி நான் தோரிಸೋದெல்லாம் ஐஸ் விட்டு வேறு ஏனும் இல்லை. இங்கே காட்டுகிற காட்சி எல்லாம்
ಐಸ್ಮಯಂ ಐಸಾಯ ನಮಃ ಸ್ನೋಫಾಲಾಯ ನಮಃ. ಹಾಂ ಹೆಂಗನ ಪಡೆ ಹಾಂ ಹಾಂ
In 200 meters, your destination will be on the left. ಹಂಗ ಗುದ್ದ ಆಗದಂಗ ಅನ್ಸೈಡ್ ಸುಮಾರು ವಿಡಿಯೋ ಒಂದು ಮಾಡಿದಕ್ಕೆ വെറും പോലെ തന്നെ ഇന്ദിര ഒന്ന് ದಿರಾಂಗ್ನಿಂದ ಒಂದು 30 ಕಿಲೋಮೀಟ್ರು ಸ್ವಲ್ಪ ಕೆಟ್ಟ ರೋಡ್ನಲ್ಲಿ ಬಂದ್ವಿ. ಇಲ್ಲಿ -4 ಡಿಗ್ರಿ ಇದೆ. ಇಲ್ಲಿ ಮಂಡಲ ಅಂತ ಒಂದು ಜಾಗ. ಈ ಮಂಡಲ ಅನ್ನೋ ಜಾಗ ಏನಂದರೆ ಗೌತಮ ಬುದ್ಧನ ಒಂದು ಕುಳಿತಿರುವಂತಹ ಒಂದು ಪ್ರತಿಮೆ. ನಂತರ ಈ ಸುತ್ತಲೂ ಏನು ಕಾಣಿಸ್ತಿದೆ ಕೆಳಗಡೆ ಮಂಡಲಗಳು 108 ಮಂಡಲಗಳಿದೆ. ಈ 108 ಮಂಡಲಗಳನ್ನ ಒಬ್ಬೊಬ್ಬರು ದಾನಿಗಳು ಡೊನೇಟ್ ಮಾಡಿದ್ದಾರೆ, ಅಂದರೆ ಸ್ಪಾನ್ಸರ್ ಮಾಡಿದ್ದಾರೆ ಅಂತ. ಅವರ ಒಂದು ದೇಣಿಗೆಯಿಂದ ಈ ಒಂದು ಸ್ತೂಪಗಳನ್ನು ನಿರ್ಮಾಣ ಮಾಡಿ 108 ಮಂಡಲಗಳು ಅಂತ ಹೇಳ್ತಾರೆ. ಇದನ್ನು ಮಂಡಲ ಟಾಪ್ ಅನ್ನೋವಂಥ ಒಂದು ಜಾಗ ಇದು. ನಮಗೇನು ಕಾಣಿಸ್ತಾ ಇಲ್ಲ, ಫುಲ್ಲು ಫಾಗ್, ಫುಲ್ಲು ಕ್ಲೋಸ್ ಆಗಿದೆ. -4 ಡಿಗ್ರಿ ಇದೆ ಇಲ್ಲಿ. ಇದು ಈ ದಿರಾಂಗ್ನಿಂದ ನಮಗೆ ಇದು ಭೂಟಾನ್ ಹೈವೇ ರೋಡ್. ಇದು ದಿರಾಂಗ್ ಟು ಭೂಟಾನ್ ಬಾರ್ಡ್ರಿಗೆ ಹೋಗುತ್ತೆ ಈ ರೋಡು. ಶೇರ್ಗಾನ್, ಅಲ್ಲಿಂದ ದರಾಂಗ್ ಭೂಟಾನ್ ಬಾರ್ಡರ್, ಹಾಗೆ ಗುವಾಹಟಿ ಆ ಕಡೆ ಆಗೋಗುತ್ತೆ ಒಂದು ರೋಡು. ನಾವು ಸುಮ್ಮನೆ ಒಂದು 108 ಮಂಡಲಗಳನ್ನು ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಕೈ ಮುಗಿದು ಮುಂದೆ ಹೊರಟು ಬಿಡ್ತೀವಿ. ಇಲ್ಲಿ ಚಳಿ ಬಹಳ ಕೊರಿತಾ ಇದೆ, ಥಂಡಿ ಬಹಳ ಇದೆ. ಸೊ ಹಾಗಾಗಿ ನಿಮಗೆ ಗೌತಮ ಬುದ್ಧನ ಒಂದು ಪ್ರತಿಮೆ ಕೂಡ ಏನು ನಿಮಗೆ ಕಾಣಿಸಲ್ಲ ಅನಿಸುತ್ತೆ. ಇದರಲ್ಲಿ ನೋಡಿ ಮಂಜು ಫುಲ್ ಮಂಜು ನೋಡಿ ಗೌತಮ ಬುದ್ಧನ ಪ್ರತಿಮೆ. ಸುತ್ತಲೂ 108 ಮಂಡಲಗಳು, ಸ್ತೂಪಗಳು. ಸ್ವಲ್ಪ ಮಂಜು ಕಡಿಮೆ ಇದ್ದಿದ್ರೆ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಮಂಜು ಪೂರ್ತಿ ಮುಚ್ಚಿದೆ. ನಾವು 30 ಕಿಲೋಮೀಟ್ರ್ ಬರಲಿಕ್ಕೆ 2.5 ಗಂಟೆ ಆಗಿದೆ. ಅಂದರೆ ಪೂರ್ತಿ ಮಂಜಿನಲ್ಲೇ ಗಾಡಿ ಓಡಿಸ್ಕೊಂಡ್ಬಂದಿದ್ದೀವಿ. ಸಾಕಷ್ಟು ಇವತ್ತು ಇಡೀ ದಿನ ಐಸು, ಸ್ನೋಫಾಲು, ಇದರಲ್ಲೇ ಗಾಡಿ ಒಂದು 200 ಕಿಲೋಮೀಟರ್ಸ್ ಬಂದಿದ್ದೀವಿ. ಸಾಕಾಗಿದೆ. ಈಗ ದಿರಂಗಲ್ಲಿ ಹೋಗಿ ನಮಗೆ ಹಾಲ್ಟ್ ಆಗೋಂಥ ಟೈಮ್. ಬಹಳ ಪ್ರಶಾಂತವಾದ ಜಾಗ. ಮತ್ತು ಯಾರೂ ಈ ಹವಾಮಾನದ ಪರಿಸ್ಥಿತಿಯಿಂದ ಯಾರೂ ಡಿವೋಟಿಗಳಿಲ್ಲ, ಇಲ್ಲಿ ಯಾರೂ ಬಂದಿಲ್ಲ. ಇದು ಈ ಒಂದು ಸ್ತೂಪಗಳನ್ನು ನಿರ್ಮಿಸಲಿಕ್ಕೆ ಈ ಬೌದ್ಧ ಧರ್ಮದಲ್ಲಿ ಅವರು ಏನೋ ಬೇಡಿಕೆ ಇಟ್ಕೊಂಡಿರ್ತಾರೆ ಮನಸ್ಸಿನಲ್ಲಿ. ದೇವರಲ್ಲಿ ಬೇಡಿಕೆ ಮಾಡಿಕೊಂಡು ಒಂದು ಹರಕೆ ಇಟ್ಕೊಂಡಿರ್ತಾರೆ. ಹಾಗಾಗಿ ಅದನ್ನು ಈಡೇರಿಸುವ ಸಲುವಾಗಿ
ಇದನ್ನು ಮಾಡಿರ್ತಾರೆ.